ಆನಂದಪುರದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ 24 ಗಂಟೆಗಳ ತುರ್ತು ಸೇವೆ ಸಿಗುವಂತಾಗಬೇಕು. ಆನಂದಪುರದ ಸಮುದಾಯ ಆರೋಗ್ಯ ಕೇಂದ್ರವನ್ನು ವಿಶೇಷ ಸಮುದಾಯ ಆರೋಗ್ಯ ಕೇಂದ್ರ ಎಂದು ಪರಿಗಣಿಸಿ ವಿಶೇಷ ತಜ್ಞ ವೈದ್ಯರನ್ನು ನೇಮಿಸಬೇಕು. ಆಸ್ಪತ್ರೆಯಲ್ಲಿ ಸರ್ಕಾರದ ದುಡ್ಡು ಖರ್ಚಾಗುತ್ತಿದೆ ಬಿಟ್ಟರೆ ಸಾರ್ವಜನಿಕರಿಗೆ ಸರಿಯಾದ ಸೇವೆ ಸಿಗುತ್ತಿಲ್ಲ. ಆನಂದಪುರದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ MBBS ಡಾಕ್ಟರ್ಗಳನ್ನು 24 ಗಂಟೆ ಸೇವೆಗೆ ನಿಯೋಜಿಸಬೇಕು ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ಒನಗೋಡ್ ಆಗ್ರಹಿಸಿರುತ್ತಾರೆ. ಏಕಾಏಕಿ ಆನಂದಪುರದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿಯ ಸಮಸ್ಯೆಗಳನ್ನು ಆಲಿಸಿದ ನಂತರ ಪತ್ರಕರ್ತರೊಂದಿಗೆ ಮಾತನಾಡಿದರು. ಸ್ಥಳೀಯ ಸಮಸ್ಯೆಗಳನ್ನು ಸರಿಪಡಿಸುವಂತೆ ತಾಲೂಕು ವೈದ್ಯ ಅಧಿಕಾರಿಗಳ ಜೊತೆ ಫೋನಿನಲ್ಲಿ ಸಂಪರ್ಕ ಹೊಂದಿ ಸಮಸ್ಯೆಗಳನ್ನು ತಿಳಿಸಿದರು. ರತ್ನಾಕರ ಹೊನಗೋಡ್ ಅಂತ XZP ಮೆಂಬರ್ ಅನಂತಪುರ. ಈ ನಿಮ್ಮ ಅದೇ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರಕ್ಕೂ ಅನಂತಪುರ ಇಲ್ಲಿ ಸುಮಾರು ದಿವಸದಿಂದ ಏನಾಗಿದೆ, 3 ಜನ MBBS ಡಾಕ್ಟರ್ಗಳು ಕೊಟ್ಟಿದ್ದೀರಿ ಅಂತ, ಆದರೆ 2 ಜನ ರಜೆ ಹಾಕಿದ್ದಾರೆ, ಒಬ್ಬರೇ ಇದ್ದಾರೆ. ಅದರಲ್ಲಿ ಏನಾಗಿದೆ, ಟೈಮಿಂಗ್ ಸರಿಯಾಗಿ ನೀವು ಬಂದು ಕೂತಿಲ್ಲಿ ಒಂದು ಮೀಟಿಂಗ್ ಮಾಡಲ್ಲ, ಏನಿಲ್ಲ. ಜನ ರಾತ್ರಿ ಕರ್ಕೊಂಡು ಬಂದಾಗ ಪೇಷಂಟ್ಗಳು ಸೀರಿಯಸ್ ಇರ್ತಾರೆ, ಅವ್ರು ಬರಲ್ಲ. ಅವರು ಡಾಕ್ಟರ್ಗಳು 3 ಗಂಟೆಯಿಂದ ಡ್ಯೂಟಿ ಮಾಡಿ ಮಾರನೇ ದಿವಸ 10 ಗಂಟೆ ತನಕ ಮಾಡಿದರೆ ನೈಟ್ ಅವ್ರು ಮನೆಗೆ ಹೋಗ್ಬಿಡ್ತಾರೆ. ಆ ಪೇಷಂಟ್ ಸೀರಿಯಸ್ ಅಂತ ಬಂದಾಗ ಇಲ್ಲಿ ನರ್ಸ್ಗಳು ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ. ಅವರು ಡಾಕ್ಟರ್ಗಳಿಗೆ ಫೋನ್ ಮಾಡಿದಾಗ ಅವ್ರು ಬರೋಲ್ಲ. ಇಲ್ಲಿ ಏನಾಗುತ್ತೆ, ಜನರಿಗೂ ಮತ್ತು ಸಾರ್ವಜನಿಕರಿಗೂ ಇಲ್ಲಿ ಡಾಕ್ಟರ್ಗಳಿಗೂ ಸುಮ್ಮನೆ ಘರ್ಷಣೆ ಆಗುತ್ತೆ, ತೊಂದರೆ ಆಗುತ್ತೆ. ಹೌದಾ? ನೀವು ಹೌದು, ಮತ್ತು ಹೌದು, ನೀವು ಈಗ ಏನಾಗಿದೆ ಗೊತ್ತಾ ನೋಡಿ, ಇಲ್ಲಿ ನಮಗೆ ಸಾಗರ ಹೆಡ್ ಕ್ವಾರ್ಟರ್ ಬಿಟ್ಟರೆ ಇಲ್ಲಿ ಅನಂತಪುರನೇ ನಮಗೆ ದೊಡ್ಡ ಕೇಂದ್ರ. NH ರೋಡ್ ಪಕ್ಕ ಇರೋದು. ಅನೇಕ ಆಕ್ಸಿಡೆಂಟ್ ಕೇಸ್ಗಳು, ಅನೇಕ ಸಣ್ಣ ಪುಟ್ಟ ಪ್ರಾಥಮಿಕ ಚಿಕಿತ್ಸೆ ಇಲ್ಲಿಗೆ ಬರ್ತಾರೆ. ಈ ವ್ಯವಸ್ಥೆ ನೀವು ಬಂದು ಹೌದೌದು, ನೀವು ಇದನ್ನ ಸರಿ ಮಾಡೋದು ಹೋದರೆ ನಾವು ಮತ್ತೆ ಅನಿವಾರ್ಯ ಹೋರಾಟ ಮಾಡಬೇಕಾಗುತ್ತೆ, ಪ್ರತಿಭಟನೆ ಮಾಡಬೇಕು. ಯಾಕಂದರೆ 3 ತಿಂಗಳ ಹಿಂದೆ ಒಂದ್ಸರಿ DHಗೆ ಮತ್ತು THಗೆ ನಾನು ಹೇಳಿದ್ದೆ, ಈ ಸಿಬ್ಬಂದಿಗಳನ್ನ ಸಂಪೂರ್ಣ ಒಟ್ಟು ಹಾಕಿ ಸಿಸ್ಟರ್ಗಳು ಅವರ ಅನುಭವ ಪ್ರಕಾರ ಮಾತ್ರೆ ಕೊಟ್ಟು ಹೋಗಿರ್ತಾರೆ, ಮತ್ತು ಉಳಿದಿದ್ದನ್ನು ಮಾರನೇ ದಿವಸ ಬೆಳಗ್ಗೆ ಬಂದು ಅವ್ರು ಡಾಕ್ಟ್ರಿಗೆ ತೋರಿಸ್ಕೊಳ್ಳೋಂಥದ್ದು ಇರೋದು ಸರ್. ಎಲ್ಲ ಹಾಸ್ಪಿಟ್ಲಲ್ಲೂ ಇದೇ ನಡೀತಾ ಇರೋದು. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆಲ್ ರೌಂಡ್ ಅವರು OPD ನಲ್ಲಿ ಕೂರೋದಿಲ್ಲ ಸರ್. ಅದು ಈಗ ಇರೋದು ಏನು ಅಂದ್ರೆ ಸಮುದಾಯ ಆರೋಗ್ಯ ಕೇಂದ್ರಗಳು ಯಾಕೆ ಈಗ MBBS ಡಾಕ್ಟರ್ಗಳು ಇರೋದು ಅಂದರೆ ಇಲ್ಲಿ ಎಮರ್ಜೆನ್ಸಿನೂ ಅಥವಾ ಇದಕ್ಕೆ OPDಯಲ್ಲೇ ಕೂತ್ಕೊಳ್ಬೇಕು ಅಂತ ಹೇಳೋದು ಎಮರ್ಜೆನ್ಸಿ. ಆದರೆ ಪ್ರಾಥಮಿಕ ಹಂತದಲ್ಲಿ ಒಂದಿಷ್ಟು ಮೆಡಿಸಿನ್ ಮಾಡಿ ಅವ್ರನ್ನ ಶಿವಮೊಗ್ಗಲು ಸಾಲನ್ನು ಕಳ್ಸೋಕ್ಕೆ ಅಂತ ಅವರು ನಾವು ಸೀರಿಯಸ್ ಪೇಷಂಟ್ ನೋಡಲ್ಲ, ನಾವು ಅದಿಲ್ಲ, ನಾವು ಹಾಗೆ ಸುಮ್ಮನೆ ಅಂತ ಹಂಗೆ ಅವರಿಗೆ ಇದು ಸೀರಿಯಸ್ಸು ಅಥವಾ ಇಲ್ಲಿ ಕೂಲ್ಗೆ ಹೋದರೆ ಎಮರ್ಜೆನ್ಸಿ ಪೇಷಂಟ್ ನೋಡೋಕೆ ಅಲ್ಲ ಅಂತ ಹೇಳೋದಾದರೆ ಎಮರ್ಜೆನ್ಸಿ ಅದು ಆದರೆ ಹಾಗೆ ಮತ್ತೆ ಹೆಂಗೆ ಗೊತ್ತಾಗುತ್ತೆ, ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಇದು ಸೀರಿಯಸ್ಸು ಅಥವಾ ನಾರ್ಮಲ್ಲು ಅನ್ನೋದು ನೋಡ್ಬೇಕಲ್ಲ. ಅವ್ರು ಕೇಳಿದಾಗ ಏನಂತಾರೆ, ಈಗ ರಾತ್ರಿ ಪ್ರಕರಣ ಹಂಗೆ ಆಗಿದೆ. ಈಗ ಅವನು ಮಕ್ಕಳು ಕರ್ಕೊಂಡು ಬಂದಿದ್ದಾನೆ, ಅವ್ರಿಗೆ ಅಲ್ಲೇ ಕೂತು ಹೇಳಿದ್ದಾರೆ. ಆದರೆ ಅವ್ರಿಗೆ ಏನಂತೈತಿ, ಡಾಕ್ಟರ್ಗಳು ನೋಡಿದ್ರೆ ಹೋಗಿ ನರ್ಸ್ ಒಂದು ಕೊಟ್ಟರೆ ಹೆಚ್ಚು ಕಮ್ಮಿ ಆದರೆ ಏನು ಆಗುತ್ತೆ. ಡಾಕ್ಟರ್ಗಳು ಈಗ ಡಾಕ್ಟರ್ಗಳು ಇಲ್ಲಿ ಇರಬೇಕು ಅಂತೇಳಿ ಹೇಳ್ತಾರೆ. MBBS ಡಾಕ್ಟರ್ ಡ್ಯೂಟಿ ಯಾಕೆ ಟೈಮಿಂಗ್ ಸಾಕೋದ್ರಿ, ಇಲ್ಲಿ ಆಸ್ಪತ್ರೆಯಲ್ಲಿ ಇರ್ಬೇಕು. ಇರಲಿ, 5 ದಿವಸ ಇರ್ಬೋದು, 5 ದಿವಸ ಇರ್ಬೋದು. ಈಗ ಮೊನ್ನೆ 5 ದಿವಸದಿಂದ ಅವ್ರು ರಜೆ ಆಗ್ತಾರೆ. 5 ದಿವಸದಲ್ಲೂ ಸಹ ಒಂದಿಷ್ಟು ರೆಸ್ಪಾನ್ಸ್ ಮಾಡ್ಬೇಕಲ್ಲ. ನಾನು ಈ ಡಾಕ್ಟ್ರಿಗೆ ಅಂತ ಎಲ್ಲರಿಗೂ ಹೇಳೋದು, ಈಗ ಆಯಿತು 5 ದಿವಸ ಆಗಿದೆ ಮರ, ಈಗ ಆಯಿತು, ಈಗ ನೀವು ಬಂದು ನೋಡಿ ಒಂದಿಷ್ಟು ಕಳಿಸಿದ್ರೆ ಅಡ್ಡಿಲ್ಲ. ಇಲ್ಲಿ ಬರೋರೇ ಎಲ್ಲೋ ನೈಟ್ ಬಂದರೆ ಎಲ್ಲೋ ಗಂಟೆಗೆ ಒಬ್ಬರು 2 ಗಂಟೆಗೆ ಒಬ್ಬರು ಬರ್ತಾರೆ. ಆ ಸಂದರ್ಭದಲ್ಲಿ ಡಾಕ್ಟ್ರುಗಳಿಗೆ ಇರ್ಬೋದು, ನಾನು ಈಗ 5 ದಿವಸದಿಂದ ನಾನು ಅವ್ರು ರಜೆ ಹಾಕಿದರೆ ನನಗೆ ಸುಸ್ತಾಗಿದೆ ಅಂತ ಪ್ರಾಕ್ಟಿಕಲ್ ಅವ್ರಿಗೆ ಗೊತ್ತಿರುತ್ತೆ. ಅದು ಪೇಷಂಟ್ ಬಂದವರಿಗೆ ಸಾರ್ವಜನಿಕರಿಗೆ ಹೆಂಗೆ ಗೊತ್ತಿರುತ್ತೆ. ಇಲ್ಲ ಡಾಕ್ಟರ್ ರಜೆ ಹಾಕಿದ್ರೆ ಇವತ್ತು 4 ಗಂಟೆಯಿಂದ ಇವ್ರಿಗೆ ಕೆಲಸ ಮಾಡ್ತಾಯಿದ್ರೆ ನಾವು ಇಲ್ಲ ಇವ್ರು ಕೇಳಿದ್ವಿ, ನಾನು ಸೀರಿಯಸ್ ಆಗಬೇಕು ಅಂತ ಗೊತ್ತಾಗುತ್ತೆ. ಈ ವಾತಾವರಣಕ್ಕೋಸ್ಕರನೇ ಇಲ್ಲಿ ಸಣ್ಣ ಪುಟ್ಟ ಘರ್ಷಣೆಗಳು ನಡೆಯೋದು ಡಾಕ್ಟರ್ಗಳಿಗೂ ಮತ್ತು ಸಾರ್ವಜನಿಕರಿಗೂ ಆಗಿಬಿಡುತ್ತೆ. ಆದರೆ ಅವರು ಸಾರ್ವಜನಿಕರು ಕೇಳೋ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವ್ರು ಪಾಪ ಮಕ್ಕಳು ಕರ್ಕೊಂಡ್ಬಂದಿರ್ತಾರೆ ಅಥವಾ ಯಾರೋ ಮನೆಗೆ ಕರ್ಕೊಂಡ್ಬಂದಿರ್ತಾರೆ, ವಯಸ್ಸಾದವ್ರು ಕರ್ಕೊಂಡ್ಬಂದಿರ್ತಾರೆ. ಆ ಕಾರಣಕ್ಕೆ ಅದನ್ನು ಮಾಹಿತಿ ತಗೊಳ್ಳೋಕ್ಕೋಸ್ಕರ ಬಂದಿರಲ್ಲ. ನಾನು DH ಅವರಿಗೆ ಮಾತಾಡ್ತೀನಿ. ಇದು ಏನಂದರೆ ಇಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಬೇಕಾಯ್ತು. ಡಾಕ್ಟರ್ಗಳು ಹೇಳ್ತಿದ್ದಾರೆ 2 ತಿಂಗಳು ರಜೆ ಕೊಡೋದು
ಇವತ್ತು ನಿನ್ನೆ ಒಂದು ಪ್ರಕರಣದಲ್ಲಿ ಒಂದು ಮಗುನ್ ಬಂದ್ರೆ ಡಾಕ್ಟರ್ಗಳು ಇಲ್ಲದೆ ಅವ್ರು ಇಲ್ಲಿಂದ ಶಿವಮೊಗ್ಗ ಕರ್ಕೊಂಡು ಹೋಗಿದ್ದಾರೆ. ಬಂದು ನೋಡಿ ಎಲ್ಲ ಒಂದ್ ಕಡೆ ಈ ಅನಂತಪುರದಲ್ಲಿ ಅವ್ರೇನ ಇವತ್ತು ರಾತ್ರಿ ಕರ್ಕೊಂಡ್ಬಂದು ನಮ್ಮ ಕೇಶವ ಅಂತ ಇಲ್ಲೇ ಸ್ಥಳೀಯವಾಗಿ ಅವ್ರೇನ ಕಾರ್ ಇತ್ತು ಸೀದಾ ಶಿವಮೊಗ್ಗ ಕರ್ಕೊಂಡು ಹೋಗಿದ್ದಾರೆ. ವೆಹಿಕಲ್ ವ್ಯವಸ್ಥೆ ಇಲ್ಲದೆ ಅಂತರು ಪಾಪ ಬಡವರು ಕೂಲಿ ಕಾರ್ಮಿಕರು ಅಂತ ಅಂತರಿಗೆ ಈ ಸ್ಥಿತಿ ಆದ್ರೆ ಏನು. ಆಮೇಲೆ ಇಲ್ಲಿ ಇದು ಗ್ರಾಮೀಣ ಪ್ರದೇಶ, ಆ ಕಾರಣಕ್ಕೋಸ್ಕರನೇ ಇಲ್ಲಿ ಪ್ರಥಮ ಹಂತದಲ್ಲಿ ಚಿಕಿತ್ಸೆ ಸಿಗಬೇಕು, ಯಾವ ಕಾರಣಕ್ಕೂ ಯಾರಿಗೂ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರೋದನ್ನ ಸಮುದಾಯ ಆರೋಗ್ಯ ಕೇಂದ್ರ ಅಂತೇಳಿ ಕಾಗೋಡು ತಿಮ್ಮಪ್ಪನವರು ಇದ್ದ ಅಂತಲ್ಲಿ ಸಂದರ್ಭದಲ್ಲಿ ಮೇಲ್ದರ್ಜೆಗೆ ಏರ್ಸಿದ್ರು. ಆಮೇಲೆ ಸ್ವಲ್ಪ ದಿವಸ ನಂತರ ಈಗ ಸುಮಾರು ಒಂದು 7-10 ವರ್ಷದ ಈಚೆಗೇನು ಇಲ್ಲಿ ಯಾವುದೇ ಡಾಕ್ಟರ್ಗಳದ್ದು ಕೊರತೆ ಇರಲಿಲ್ಲ. ಈಗ ಒಂದು 2-3 ವರ್ಷದ ಈಚೆಗೆ ಒಂದು ವರ್ಷದ ಈಚೆಗೆ ಡಾಕ್ಟರ್ಗಳ ಕೊರತೆ ಆಗಿದೆ. ಅದರಲ್ಲಿ ಸರ್ಕಾರದ ಯಾವುದೋ ಒಂದು ಪಾಲಿಸಿ ಮಾಡಿ ಇಲ್ಲಿರೋ ಅಂತ MBBS ಮತ್ತೆ MD ಮತ್ತೆ MS ಇದ್ದಂತ ಡಾಕ್ಟರ್ಗಳನ್ನ ತೆಗೆದು ಹಾಕಿದ್ದಾರೆ. ಈ ಆಪರೇಷನ್ಗಳು ಕಮ್ಮಿ ಇದಾವೆ ಅಂತ. ಆದ್ರೆ ಅದಕ್ಕೆ ಹೊರತಾಗಿ MBBS ಡಾಕ್ಟರ್ಗಳನ್ನಾರು 24 ಗಂಟೆ ಹಾಕ್ಬೇಕಲ್ಲ. ಆದ್ರೆ ಇಲ್ಲಿ ನಾಮಕಾವಸ್ಥೆ 3 ಪೋಸ್ಟಿಂಗ್ ಅಂತ ಇದಾವೆ. ಆದ್ರೆ ಇಲ್ಲಿ ಇರೋರು ಒಬ್ಬರೇ ಡಾಕ್ಟರ್. ಆ ಒಬ್ಬ ಡಾಕ್ಟರ್ ಎಷ್ಟು ಅಂತ ನೋಡ್ತಾರೆ, 24 ಗಂಟೆ ಹೆಂಗೆ ಡ್ಯೂಟಿ ಮಾಡ್ತಾರೆ. ಆ ಕಾರಣಕ್ಕಾಗಿ ಅವ್ರಿಗೆ ಸರ್ವಿಸ್ ಕೊಡಕ್ಕಲ್ಲ. ನಾವೀಗ ಡಾಕ್ಟರ್ಗಳಿಗೆ ಹೇಳಕ್ ಹೋದ್ರೆ ಅವ್ರ ಪರಿಸ್ಥಿತಿ ಅವರು ಇದು ಹೇಳ್ತಾರೆ, ಇಲ್ಲ ಹಿಂಗ್ ನಾನು 24 ಗಂಟೆ ಡ್ಯೂಟಿ ಮಾಡಕ್ಕಾಗಲ್ಲ ಅಂತ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತ DH ಅವರು TH ಅವರು ಇಲ್ಲಿ ಬಂದು ನೋಡಿ ಡಾಕ್ಟರ್ಗಳನ್ನ ಸಫಿಶಿಯೆಂಟ್ ಆಗಿ ಹಾಕಿದ್ರೆ ಅವರಿಗೆ ಟೈಮ್ ಟು ಟೈಮ್ ಅವ್ರನ್ನ ಡಾಕ್ಟರ್ಗಳನ್ನ ಇಲ್ಲಿ ಇಟ್ಟರೆ ಒಂದಿಷ್ಟು ಸರ್ವಿಸ್ ಸಿಗುತ್ತವೆ. ಇವರು 24 ಗಂಟೆ ಡಾಕ್ಟ್ರು ಅವರೇ ನೋಡ್ಲಿ ಅಂತ ಹೇಳಿದ್ರೆ ಇಲ್ಲಿ ಸಾರ್ವಜನಿಕರಿಗೂ ಡಾಕ್ಟರ್ಗಳಿಗೂ ಗಲಾಟೆ ಆಗುತ್ತೆ. ಗಲಾಟೆ ಆದ್ಕೂಲೆ ಇಲ್ಲ ಗಲಾಟೆ ಮಾಡ್ತಾರೆ, ಅನಂತಪುರಕ್ಕೆ ಡಾಕ್ಟರ್ಗಳು ಬರಲ್ಲ ಅಂತಾರೆ. ಇವರು ಇದ್ರ ಅಧಿಕಾರಿಗಳು ಸಂಬಂಧಪಟ್ಟಂತ ಅಧಿಕಾರಿಗಳು ಮ್ಯಾನೇಜ್ ಮಾಡಕ್ ಬರಲ್ದೆ ಮತ್ತೆ ಸಾರ್ವಜನಿಕರಿಗೆ ಸರಿಯಾದ ರೀತಿಯಲ್ಲಿ ಸೌಲಭ್ಯ ಸಿಗಲ್ಲ ಅನ್ಕೊಳ್ಳಿ ಏನ್ ಮಾಡ್ತಾರೆ ಅವರು, ಸರ್ಕಾರ ಖರ್ಚು ಮಾಡೋ ಹಂತದಲ್ಲಿ ಎಲ್ಲರನ್ನೂ ಖರ್ಚು ಮಾಡ್ತಾರೆ, ಆದ್ರೆ ಸಾರ್ವಜನಿಕರಿಗೆ ಇಲ್ಲಿ ಸೇವೆ ಸಿಗಲ್ಲ. ಆ ಕಾರಣಕ್ಕಾಗಿ ಅನಿವಾರ್ಯ ಸಾರ್ವಜನಿಕರು ಪ್ರಶ್ನೆ ಮಾಡಿದಾಗ ಇಲ್ಲ ಇಲ್ಲಿ ಗಲಾಟೆ ಮಾಡ್ತಾರೆ ಅಂತ. ಅದಕ್ಕೆ ಇವತ್ತು ಆ ಪ್ರಕರಣ ರಾತ್ರಿ ನಂಗೆ ಗೊತ್ತಾಯ್ತು. ರಾತ್ರಿ ನಂಗೆ 10:45ಗೆ ಫೋನ್ ಮಾಡಿದ್ರು. ಮತ್ತೆ ಅಷ್ಟೊತ್ತಿಗೆ ಬೇಡ ಅಂತೇಳಿ ನಾನು ಬೆಳಿಗ್ಗೆ ಬಂದು ಇಲ್ಲೆಲ್ಲ ಈ ಮಾಹಿತಿ ತಗೊಂಡೆ ಈಗ ನಿಮ್ಮ ಎದುರುಗಡೆನೆ. ಆದ್ರೆ ಇಲ್ಲಿ MBBS ಡಾಕ್ಟರ್ಗಳು 3 ಪೋಸ್ಟಿಂಗ್ ಇದಾವಂತೆ. ಆದ್ರೆ ಈಗ ಸದ್ಯಕ್ಕಿರೋದು ಒಬ್ರೆ. ಮತ್ತೆ ಆಯುರ್ವೇದಿಕ್ ಡಾಕ್ಟರ್ಗಳು ಮತ್ತೆ ಡೆಂಟಲ್ ಡಾಕ್ಟರ್ ಇದ್ದಾರೆ. ಆದ್ರೆ ಅದು ಈ ಹಂತದಲ್ಲಿ ಇಲ್ಲಿ ಅದು ಏನಿದ್ರು ಎಲ್ಲ ಒಂದಿಷ್ಟು ಅದಕ್ಕೆ ಸಂಬಂಧಪಟ್ಟಂತ ಪೇಷಂಟ್ಗಳೇ ಬೇರೆ. ಆದ್ರೆ ನಮಗೆ ಇಲ್ಲಿ MBBS ಡಾಕ್ಟರ್ ಮತ್ತೆ MD ಮತ್ತೆ MS ಮಾಡಿದಂತ ಡಾಕ್ಟರ್ಗಳು ಬೇಕು. ಸಾಗರ ಬಿಟ್ರೆ ಇಲ್ಲಿ ಕೊಟ್ರಿ ಇದು NH ರೋಡ್ ಇರೋದ್ರಿಂದ ಇಲ್ಲಿ ಅನೇಕ ಆಕ್ಸಿಡೆಂಟ್ಗಳಾಗವೆ. ಆ ಕಾರಣಕ್ಕಾಗಿ ಇಲ್ಲಿ ಪೇಷಂಟ್ಗಳು ಸಾಕಷ್ಟು ಎಮರ್ಜೆನ್ಸಿ ಕೇಸ್ಗಳು ಈ 24 ಗಂಟೆ ಡಾಕ್ಟರ್ಗಳು ಇರಲೇಬೇಕು. ಪ್ರಥಮ ಚಿಕಿತ್ಸೆನ ಇಲ್ಲಿ ಕೊಟ್ಟು ಆ ನಂತರ ಒಂದ್ ವೇಳೆ ಸೀರಿಯಸ್ ಆದ್ರೆ ಅವರು ಶಿವಮೊಗ್ಗನ ಸಾಗರಕ್ಕೆ ರೆಫರ್ ಮಾಡ್ಬೇಕು. ಆದ್ರೆ ಇಲ್ಲಿ ಯಾವುದು ಸಹ 1 ವರ್ಷದಿಂದ ಆಗಿಲ್ಲ. ಈ 108 ಇಲ್ಲದೆ ಅಂತೂ ಹೆಚ್ಚು ಕಮ್ಮಿ 1 ವರ್ಷ ಆಯ್ತು. ಈಗ ನಾವ್ ಇದಕ್ಕೆ DHOಗೆ ಫೋನ್ ಮಾಡಿದ್ರೆ ಅವ್ರು DH ಅವರು ಫೋನ್ ಎತ್ತಿಲ್ಲ. TH ಅವರು ಫೋನ್ ಎತ್ತಿದ್ರೆ ಈಗ ಇಲ್ಲ ನಾ ಬಂದು 20 ದಿವಸ ಆಗಿದೆ ಅಂತ. ಆದ್ರೆ ಯಾವ ಒಬ್ಬ ಅಧಿಕಾರಿಗಳು ಸಹ ಇಲ್ಲಿ ಬಂದು ಒಂದು ಮೀಟಿಂಗ್ ಮಾಡಿಲ್ಲ, ಏನ್ ಆಗಿದೆ ಏನು ಅಂತೇಳಿ. ನಾವೀಗ ಇವತ್ತು ಆಗ್ಲೇ ಇಲ್ಲಿ ನಮ್ಮ ಮೆಡಿಕಲ್ ಆಫೀಸರ್ ಇಂದ ನಾವು ಮಾಹಿತಿ ತಗೊಂಡು ಇನ್ನೊಂದು ವಾರದೊಳಗೆ ಏನಾದ್ರು ಇದು ಸಂಪೂರ್ಣ ಸರಿ ಆಗಲ್ದೆ ಹೋದ್ರೆ ನಾವು ಈ DHO ಮತ್ತೆ THO ಇಲ್ಲಿ ಬರೋವರೆಗೂ ಮತ್ತೆ ಇಲ್ಲಿಗೆ ಏನ್ ಸಿಬ್ಬಂದಿಗಳು ಪ್ಲಸ್ ಡಾಕ್ಟರ್ಗಳು ಅಷ್ಟು ಜನ ಹಾಕೋವರೆಗೂ ನಾವು ಇಲ್ಲಿ ಧರಣಿ ಕೂರ್ತೀವಿ. ಯಾಕಂದ್ರೆ ಇಲ್ಲೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇದ್ದಂತ ಬಡವರು, ಕೂಲಿ ಕಾರ್ಮಿಕರು, ರೈತರು, ಅವ್ರು ಯಾರು ಶಿವಮೊಗ್ಗ ಮತ್ತೆ ಸಾಗರಕ್ಕೆ ತಕ್ಷಣ ಹೋಗಕ್ಕಾಗಲ್ಲ. ಆ ಕಾರಣಕ್ಕಾಗಿ 108 ನಮಗೆ ಬೇಕು, ಪ್ಲಸ್ ಇಲ್ಲಿ ಡಾಕ್ಟರ್ಗಳು ಬೇಕು. ಮತ್ತೆ ವಿಶೇಷ ಇಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಹೇಳಿ ನಮಗೆ ರಾಜ್ಯ ಪಾಲಿಸಿ ಇರ್ಬೋದು. ಆದ್ರೆ ಈ ಆಸ್ಪತ್ರೆಗೆ ನಮಗೆ MS ಮತ್ತೆ MD ಮಾಡುವಂತ ಡಾಕ್ಟರ್ಗಳನ್ನ ಕೊಡ್ಲೇಬೇಕು. ವಿಶೇಷ ಈಗ UT ಖಾದರ್ ಅವರು ಹೊಸ ಆರೋಗ್ಯ ಸಚಿವರಾಗಿದ್ದಾರೆ. ಅವರು ಹಿಂದಿರ್ಬೇಕಾದ್ರೆ ಸ್ವಲ್ಪ ಸುಧಾರಣೆ ಮಾಡಿದ್ರು. ಈಗ ಈ ತರ ಪ್ರಕರಣಗಳನ್ನೆಲ್ಲ ವಿಶೇಷ ಪ್ರಕರಣ ಅಂತೇಳಿ ಇಲ್ಲಿ ಹೆಚ್ಚಿನ ಸೀರಿಯಸ್ ಕೇಸ್ಗಳು ಬರ್ತವೆ ಅಂತೇಳಿ ಅವರೊಂದಿಷ್ಟು ಹೆಚ್ಚುವರಿಯಾಗಿ DH ಅವರು ತರಬೇಕು ಏನೋ ಡಾಕ್ಟರ್ಗಳನ್ನ. ಯಾಕಂದ್ರೆ ಹಿಂದೆ ನಾನು ಜಿಲ್ಲಾ ಪಂಚಾಯತಿ ಸದಸ್ಯರು ಇರ್ಬೇಕಾದ್ರೆ 3 ತಿಂಗಳಿಗೆ ಒಂದ್ಸರಿ ಇಲ್ಲಿ ಮೀಟಿಂಗ್ ಮಾಡ್ತಿದ್ದೆ. ಡಾಕ್ಟರ್ಗಳಿಲ್ಲ ಅಂತ ಹೇಳಿದ್ರೆ DHO TH ಕರೆಸಿ ನಾನು ಇಲ್ಲಿ ಹಾಕಿ ಒಂದಿಷ್ಟು ಸರಿಪಡಿಸೋಂಥ ಕೆಲಸ ಮಾಡಿದ್ದೆ. ಸಿಬ್ಬಂದಿಗಳು ಕೊಡ್ತಾ ಇದ್ರು, ಅಲ್ಲೂ ಸಹ ಅವ್ರನ್ನ ಹಾಕಂತ ಕೆಲಸ. ಹಾಗಾಗಿ ಈಗಲೂ ಸಹ ಈ ತಾಲೂಕಿನ ಶಾಸಕರು ಮಾಡ್ಬೇಕಾಯ್ತು ಇದನ್ನೆಲ್ಲ ಕೂತು ಆಸ್ಪತ್ರೆಗಳು ಯಾರು ಡಾಕ್ಟರ್ಗಳಿಲ್ಲ THಗೆ DHಗೆಲ್ಲ ಹೇಳಿ ಇಲ್ಲಿ ಹಾಕಂತ ಕೆಲಸ ಮಾಡ್ಬೇಕು. ಯಾಕಂದ್ರೆ ಅಧಿಕಾರಿಗಳು ನಾವು ಜನಪ್ರತಿನಿಧಿಗಳು ಅವರಿಗೆ ಒತ್ತಡ ಹಾಕಲ್ದೆ ಹೋದ್ರೆ
ಈ ಅಧಿಕಾರಿಗಳು ಯಾವ ಕಾರಣಕ್ಕೂ ಮಾಡಲ್ಲ. ಈಗ ಇನ್ನೊಂದು ವರ್ಷ ಬಿಟ್ಬೇಕಾದ್ರೆ ಈಗ ಡಾಕ್ಟರ್ಗಳು ಯಾರಿಲ್ಲ ಅಂತ ಬೀಗ ಆಯ್ತು ಕೇಳಲ್ಲ. ಈ ಕಾರಣಕ್ಕಾಗಿ ನಾವು ಇನ್ನು ಮುಂದಿನ ಒಂದು ವಾರ ನೋಡ್ತೀವಿ ಅಷ್ಟೇ. ಇಲ್ಲ ಹೋದ್ರೆ TH ಅವ್ರು ಬರೋ ತನಕ ನಾವು ಇಲ್ಲಿ ಪ್ರತಿಭಟನೆ ಕೂರ್ತು ಇದು ಸರಿ ಹೋಗದೋದ್ರೆ ನಮಗಿಲ್ಲಾಂದ್ರೆ ಆಸ್ಪತ್ರೆನೇ ಕ್ಲೋಸ್ ಮಾಡ್ಬಿಡ್ಲಿ. ಸುಮ್ಮನೆ ಸರ್ಕಾರ ದುಡ್ಡು ಖರ್ಚಾಗದ್ ಬಿಟ್ರೆ ಸಾರ್ವಜನಿಕರಿಗೆ ಸೇವೆ ಸಿಗಲ್ಲ. ಇದು ಕ್ಲೋಸ್ ಆಗ್ಬಿಟ್ರೆ ಜನರಿಗೆ ಒಂದು ತೀರ್ಮಾನಕ್ಕೆ ಬರ್ತಾರೆ, ಇಲ್ಲ ನಾವು ಖಾಸಗಿ ಆಸ್ಪತ್ರೆಗೆ ಇಲ್ಲ ಅಂದ್ರೆ ಸಾಗರನ ಶಿವಮೊಗ್ಗನ ಅಥವಾ ಹೋಗೋಣ ಅಂತ ಒಂದು ನಿರ್ಧಾರಕ್ಕೆ ಬರ್ತಾರೆ. ಆಸ್ಪತ್ರೆ ಇದ್ದು ಇಲ್ಲಿ ಸೌಲಭ್ಯ ಸಿಗ್ತಾ ಇಲ್ಲ. ಇನ್ನೇ ಒಂದು ನಮ್ಮ ಕೇಶವನ್ ಮಗ ಇಲ್ಲಿದ್ದಾನೆ. ಇವರು ರಾತ್ರಿ 9:30 ಬಂದಿದ್ದಾನೆ. ಅವ್ರ ಮಗಳಿಗೆ ಕಿವಿ ನೋವಲ್ಲ, ಕಿವಿ ನೋವು ಅಂತೇಳಿ. ಆದ್ರೆ ಇಲ್ಲಿ ನರ್ಸ್ ಏನ್ ಮಾಡಿದಾರೆ, ಇಲ್ಲ ಡಾಕ್ಟರ್ ಇಲ್ಲ ಅಂದರೆ ಡಾಕ್ಟ್ರಿಗೆ ಫೋನ್ ಮಾಡ್ರಿ ಅಂತ ಹೇಳಿದಾಗ ಫೋನ್ ಮಾಡಿದ್ದಾರೆ. ಅವರು ನರ್ಸಿಗೆ ಏನ್ ಮಾಡಿದಾರೆ, ಫೋನ್ ನಲ್ಲಿ ಹೇಳಿದ್ದಾರೆ, ಇಲ್ಲ ಹಿಂಗೊಂದು ಇಂಥ ಟ್ಯಾಬ್ಲೆಟ್ಸ್ ಕೊಡು, ಇಂಥ ಇದು ಕೊಡ್ರಿ ಅಂತೇಳಿ. ಆದ್ರೆ ಇವ್ರು ಎಲ್ಲೋ ಒಂದ್ ಕಡೆ ಮಕ್ಕಳು ಡಾಕ್ಟರ್ ಬಂದು ನೋಡಲ್ದೆ ಸುಮ್ಮನೆ ಅಂದಾಜಿಗೆ ಫೋನ್ ಮಾಡಿ ಹೇಳಿದ್ರೆ ಇದು ಆಗಲ್ಲ, ನನಗೆ ಬೇಡ ಇದು ಅಂತ ಹೇಳಿ ಇವರು ಶಿವಮೊಗ್ಗ ಕರ್ಕೊಂಡು ಹೋಗಿದ್ದಾರೆ. ಒಂದು ವೇಳೆ ಅವನಿಗೇನೋ ಗಾಡಿ ಇತ್ತು ಶಿವಮೊಗ್ಗ ಹೋದ, ಇಲ್ಲದೆ ಹೋಗಿ ಒಬ್ಬ ಬಡವ ಕೂಲಿ ಕಾರ್ಮಿಕ ಆದ್ರೆ ಏನಾಗಬೇಕಾಯ್ತು? ಡಾಕ್ಟರ್ ಬಂದು ನೋಡಿ ಅವಾಗ ಅದು ನೋಡಿದಾಗ ಅದು ಯಾವ ಮೆಡಿಸಿನ್ ಕೊಡ್ಬೇಕು ಅಂತ ಗೊತ್ತಾಗುತ್ತೆ. ಈಗ ಸುಮ್ಮನೆ ಅಂದಾಜಿ ಕೊಡೋದಾಗಿದ್ರೆ ನಾನೇ ಕೊಡ್ತಿದ್ದೆ, ನಾವು ಕೊಡ್ಬೋದು, ಇಲ್ಲಿದ್ದರೂ ಕೊಡ್ಬೋದು. MBBS ಮೆಡಿಕಲ್ ಅಂತ ಎಂತಕ್ಕಾಗಿರೋದು ಅದು? ಅದು ಯಾವ್ಯಾವ ಕಾಯಿಲೆಗಳಿಗೆ ಯಾವ್ಯಾವ ಕೊಡ್ಬೇಕು ಅನ್ನೋದಕ್ಕಾಗಿ ಅವ್ರು ಡಾಕ್ಟರ್ ಅಂತ ಇಟ್ಟಿರೋದಿಲ್ಲ, ಅಂದ್ರೆ ನರ್ಸೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಡ್ತಿದ್ರು ಅವರು. ಹಾಗಾಗಿ ನಾನು ಡಾಕ್ಟ್ರು ತಪ್ಪು ಅಂತ ಹೇಳಕ್ಕೂ ಇಲ್ಲ, ಆದ್ರೆ ಈ ರಾತ್ರಿ ಪ್ರಕರಣದಲ್ಲಿ ತಪ್ಪು. ಯಾಕಂದ್ರೆ ಅವ್ರು ಹೇಳ್ಬೇಕಿಲ್ಲ, ನಾನು ನೈಟ್ ಡ್ಯೂಟಿ ಮಾಡಲ್ಲ, ನಂದು ಇಷ್ಟೇ ಅವರು, ಆಮೇಲೆ ನೀವು ಯಾರನ್ನಾರು ಬೇರೆ ಡಾಕ್ಟರ್ ಹಾಕ್ರಿ ಅಂತ. ಒಂದು ವೇಳೆ ಅದನ್ನ ಡ್ಯೂಟಿ ಮಾಡಿದ್ಮೇಲೆ ಈ ಬಂದಂತ ರೋಗಿಗೆ ಚಿಕಿತ್ಸೆ ಸಿಗ್ಬೇಕಲ್ಲ, ಅವರು ಸ್ಪಂದಿಸ್ಬೇಕಲ್ಲ. ಆ ಕಾರಣಕ್ಕಾಗಿ ಅದು ರಾತ್ರಿ ಪ್ರಕರಣ ಆಗಿದೆ. ಆದ್ರೆ ಈ ಪ್ರಕರಣ ಜೊತೆಗೆ ಈಗೇನೋ ಅವ್ರು ಬಂದು ಹೇಳಿದ್ರು ನಮಗೆ ಆಯ್ತು. ಇನ್ನು ಅನೇಕ ಜನ ನಮಗೆ ಸಾಕಷ್ಟು ದಿನಗಳಿಂದ ನಮಗೆ ಸಮಸ್ಯೆ ಹೇಳ್ತಾ ಇದ್ದಾರೆ. ಈ ಬಡವರಿಗೆ ಆಗ್ಬಿಟ್ರೆ ಯಾರು ಕೇಳೋರು? ಆ ಕಾರಣಕ್ಕಾಗಿ ಇದನ್ನ ಈ ರೀತಿ ನಡಿಬಾರ್ದು, ಅನಂತಪುರದಲ್ಲಿ ಸಾರ್ವಜನಿಕರ ಸೇವೆ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಬಂದು ಮಾಹಿತಿ ತಗೊಂಡು ಈಗಾಗಲೇ ಅಧಿಕಾರಿಗಳಿಗೆ ಮಾತಾಡಿತಿ. ಮುಂದಿನ ದಿನಗಳಲ್ಲಿ ಇದು ಸರಿಯಾದ ತನಕ ಹೋರಾಟ ಸಮೇತ ರೂಪಣೆ ಮಾಡ್ತಾರೆ. ನಾನು 9:30 ಬಂದೆ. ನಮ್ಮ ಪಾಪು ಹುಷಾರಿರಲಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದೆ ನಾನು, ನಮ್ಮ ಮಿಸ್ಸಸ್. ಅವಾಗ ಡಾಕ್ಟ್ರ್ ಇರಲಿಲ್ಲ, ಕ್ವಾರ್ಟರ್ಸಲ್ಲಿದ್ದರು. ಇಲ್ಲಿ ನರ್ಸು ಮತ್ತು ಬೇರೆ ಸಿಬ್ಬಂದಿಗಳು ಇದ್ದರು. ಅವಾಗ ಡಾಕ್ಟ್ರಿಗೆ ಫೋನ್ ಮಾಡಿ ಕರೆದ್ರು ಅವರು, ಸರ್ ಹಿಂಗೆ 4 ವರ್ಷದ ಮಗು ಬಂದಿದೆ ಅಂತ. ಅವಾಗ ಅವರು ಅಲ್ಲಿನೇ ಫೋನಲ್ಲೇ ಅವ್ರು ಮೆಡಿಷನ್ನು ಹೇಳಿರು. ಆದರೆ ನಮ್ಗೆ ಅದು ಯಾಕೆ ಸಮಂಜಸ ಅನಿಸಿಲ್ಲ. ಅದು ಕಡೆಗೆ ನಾನೇ ಫೋನ್ ತಗೊಂಡೆ, ಅವ್ರ ನಂಬರ್ ತಗೊಂಡು ಮಾತಾಡಿದೆ, ಸರ್ ನೀವು ಅಲ್ಲಿಂದನೇ ಮಾಡೋದಾದ್ರೆ ಇಲ್ಲಿ ಮತ್ತು ನೀವು ಮನೇಲೇ ಇದ್ಕೊಂಡು ಆ ಫೋನಲ್ಲೇ ಹೇಳ್ಬೋದಿತ್ತಲ್ಲ ಅಂತ ನಾನು ಒಂದು ಎರಡು ಮಾತಾಡಿದೆ. ಅವಾಗ ಅವ್ರು ಬಂದು ಬೇಡದೆಲ್ಲ ಮಾತಾಡಿ, ಇಲ್ಲ ನನಗೆ 6ರಿಂದ 9 ತನಕ ಮಾತ್ರ ಡ್ಯೂಟಿ, 9ರಿಂದ 6 ತನಕ ಮಾತ್ರ ಡ್ಯೂಟಿ, ನಾನು ಮಾಡಲ್ಲ, ಹಾಗೆ ಹೀಗೆ ಎಮರ್ಜೆನ್ಸಿ ಕೇಸ್ ಇದ್ರೆ ಮಾತ್ರ ನಾನು ರೆಸ್ಪಾನ್ಸ್ ಮಾಡೋದು, ಹಾಗೆ ಹೀಗೆ ಅಂತ ಹೇಳಿರು. ಅದಕ್ಕಾಗಿ ಎಲ್ಲ ಮುಖಂಡರಿಗೆಲ್ಲ ಹೇಳಿ ಈ ಥರ ಇದು ಮಾಡಿದ್ದೀವಿ. ಮುಂದಿನ ದಿನದಲ್ಲಿ ಇದು ಎಚ್ಚೆತ್ಕೊಂಡ್ರೆ ಸಾಕಷ್ಟು, ಮತ್ತು ಬೇರೆ ಏನಿಲ್ಲ.